ಶ್ರೀರಾಮ್ಪುರದಲ್ಲಿ ಇದ್ದವರು ರೌಡಿಸಮ್ ಅವರು ಎಲ್ಲ ರೌಡಿಗಳ ಜೊತೆನೂ ಇದ್ದವರು. ಕೊತ್ವಾಲ್ ರಾಮಚಂದ್ರ ಅವರು ಚೆನ್ನಾಗಿ ಗೊತ್ತು, ಜಯರಾಜ್ ಅವರು ಗೊತ್ತು. ಎಲ್ಲಾದ್ರೂ ಮ್ಯಾಚ್ಗೆ ಹೋಗ್ಬೇಕಾದ್ರೆ ಅವ್ರು ಹಂಗೆ ಬರ್ತಿರ್ಲಿಲ್ಲ. ನಮ್ಮ ಕೈಲಿ ಒಂದು ಬ್ಯಾಗ್ ಕೊಡೋರು, ಹಿಡ್ಕೊಂಬಾರೋ ಸುಮ್ಮನೆ ಅವರು ಬ್ಯಾಗಲ್ಲಿ ಏನೇನೋ ಇರೋರು, ಅದನ್ನ ನಾವು ಮುಟ್ ನೋಡೋಕ್ಕೂ ಆಗ್ತಿರ್ಲಿಲ್ಲ. ರೌಡಿಗಳಿಗೆ ತುಂಬ ನಿಯತ್ತಿತ್ತು ಮೊದಲು. ಇವಾಗ ನೀವು ರೌಡಿ, ನಾನು ರೌಡಿ, ಯಾವುದೋ ಒಂದು ಸಾವಿಗೆ ಹೋದ್ರೆ ನಾವಿಬ್ರು ಕಿತ್ತಾಡ್ತಾ ಇರಲಿಲ್ಲ. ಇಬ್ರು ಅಲ್ಲೇ ಇದ್ರೂ ಕೂಡ ಕಿತ್ತಾಡ್ತಾ ಇರಲಿಲ್ಲ. ಇದು ಶ್ರೀರಾಮ್ಪುರ ಈ ಬಾರ್ಡ್ರು, ಪ್ರಕಾಶ್ ನಾಗ್ ಆ ಬಾರ್ಡ್ರು, ಸೆಂಟ್ರಲ್ಲಿ ಇವ್ರ ಮನೆ ಇದ್ದಿದ್ದು. ಅಲ್ಲಿ ಬಂದ್ವಿ, ಅವರು ಬಂದು ಅಲ್ಲಿ ನಿಂತ್ಕೊಂಡ್ರು ಒಂದು 50 ಜನ, ಇವರು ಬಂದು ನಿಂತ್ಕೊಂಡ್ರು. ಒಬ್ಬರು ಮಾತಾಡಲಿಲ್ಲ, ಅವ್ರ ಮಕ ನೋಡಲಿಲ್ಲ, ಇವ್ರ ಮಕ ನೋಡಲಿಲ್ಲ, ಸುಮ್ಮನೆ ಮಕ ನೋಡ್ಕೊಳ್ಳೋ ಸ್ಮೈಲ್ ಮಾಡೋರ್ರಿ. ಅವಾಗೆಲ್ಲ ಅದು ಯಾವ ಟೈಮಲ್ಲಿ ಗಲಾಟೆ ಮಾಡ್ಕೊಂಡ್ಬಿಡೋರು ಅನ್ನೋ ಗೊತ್ತಿಲ್ಲಪ್ಪ. ಆ ಟೈಮಲ್ಲಿ ಒಂದು ರೆಸ್ಪೆಕ್ಟು ಇತ್ತು. ಕಾಲಿಗೆ ನಮಸ್ಕಾರ ಹಾಕ್ಕೊಂಡು ನನಗೆ ಹೆಲ್ಪ್ ಮಾಡಿ ಅಂತ ಕೇಳಿಕೊಂಡು, ಹೆಲ್ಪ್ ಮಾಡಿದ್ಮೇಲೆ ಮಾಡಬಾರ್ದೇ ಇರೋ ಥರ ಎಲ್ಲ ಮಾತಾಡಿ, ಆಡಬಾರ್ದೇ ಇರೋ ಥರ ಆಟಾಡಿ, ಮಾಡಬಾರ್ದೇ ಇರೋ ಕೆಲಸ ಎಲ್ಲ ಮಾಡಿ, ಕೊನೆಗೆ ನಾವು ಏನಾದರೂ ವಾಪಸ್ ಕೇಳಿದಾಗ ದೊಡ್ಡ ದೊಡ್ಡ ರೌಡಿಗಳ ಹತ್ರ ಅವ್ನು ಕರೆದು ವಾರ್ನಿಂಗ್ ಮಾಡಿ ಅಂತ ಹೇಳಿದ ಸನ್ನಿವೇಶ ಇದೆ. ಅದಕ್ಕೆ ಒಂದು ಸಮಯ ಬರಬೇಕು, ನಾನು ಮಾತಾಡ್ತೀನಿ. ಬಟ್ ಇವತ್ತು ನೋಡ್ರಿ, ನಿಮ್ಮ ಬಗ್ಗೆ ಒಬ್ಬ ವ್ಯಕ್ತಿ ಕೆಟ್ಟದ್ದು ಮಾತಾಡ್ತಾನೆ ಅಂದರೆ ನೀವೇನಾದರೂ ಅವನಿಗೆ ಒಳ್ಳೇದೇ ಮಾಡಿರಬೇಕು. ಒಳ್ಳೇದು ಮಾಡಿದ್ರೇ ಮಾತಾಡೋದು. ನೀವು ಕೆಟ್ಟದ್ದು ಮಾಡಿದರೆ ನಿಮ್ಮ ಬಗ್ಗೆ ಅವ್ನು ಮಾತಾಡಲ್ಲ. ಹಾಕಬೇಕಲ್ಲ ಅವ್ನು ಸವಾಸ ಅಂತಾನೆ. ನೀವು ಒಳ್ಳೇದು ಮಾಡಿರಿ, ನಿಮ್ಮ ಬಗ್ಗೆ ಕೆಟ್ಟದ್ದು ಮಾತಾಡ್ತಾನೆ. ಕುತ್ಕೊಂಡು ಕೂತಿದ್ದ, ಎಲ್ಲ ನನ್ನ ಕೈ ಕೊಟ್ಬಿಟ್ರು ಅಂತ ಹೋಗಿ ಬೆಂತರ್ದೆ. ನಾವಿದ್ದೀವಿ, ನಾವೆಲ್ಲ ಸತ್ತೋಗಿದ್ದೀವಿ, ಇದೇ ಡೈಲಾಗೇ ಹೊಡೆದಿದ್ದೋ. ನಾವಿದ್ದೀವಿ, ಏನು ಬೇಕು ನಿನಗೆ? ಅಣ್ಣ ಯಾರೋ ಹೀರೋಗೆ ದುಡ್ಡು ಕೊಡ್ಬೇಕಣ್ಣ, 15 ಲಕ್ಷ ಬೇಕಣ್ಣ. 10 ನಿಮಿಷಕ್ಕೆ 15 ಲಕ್ಷ ಸಾಲ ನಾನು ಸಾಲ ಮಾಡೋನು ಕೊಟ್ಟೆ. ಮಾನಸಿಕ ವೇದನೆ ಇತ್ತು. ಅಬ್ಬಬ್ಬಬ್ಬಾ, ಯಾರ್ಯಾರೋ ಬಂದರು, ಏನೇನೋ ಆಯಿತು, ಚೇಂಬರಲ್ಲಿ ಕಂಪ್ಲೇಂಟ್ ಕೊಟ್ಟರು. ಕೊಡಿ, ಆಗ ನೀನು ಕರೆಕ್ಟಾಗಿದ್ದರೆ ಎಲ್ಲಿಗೋ ಆಗ್ತಾನೆ ಹೆದರ್ಕೋಬೇಕು. ಯಾಕೆ ಹೆದರ್ಕೋಬೇಕು? ಯಾರೋ ನನಗೆ ಕರೆದಿದ್ರು, ಬಾ ಮಾತಾಡಬೇಕು, ಮತ್ತು ಮಾತಾಡ್ಬೇಕಂತೆ ನಿನಗೆ ಬರ್ತೀವಿ. ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ರಲ್ಲ ಆ ವ್ಯಕ್ತಿಗೆ 75 ಲಕ್ಷ 80 ಲಕ್ಷ 1 ಪೈಸಾ ಬಡ್ಡಿ ಇಲ್ಲಂಗೆ ಸಾಲ ಕೊಡ್ಸಿದ್ದೆ. ಆಮೇಲೆ ಡಿಸ್ಟ್ರಿಬ್ಯೂಷನ್ ಮಾಡಿದ್ದೀವಿ, ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದೀವಿ, ಸಿನಿಮಾದಲ್ಲಿ ಅಭಿನಯ ಮಾಡಿದ್ದೀವಿ. ಆಸ್ತಿ ಎಷ್ಟು ಮಾಡಿದ್ದೀರ? ಆಸ್ತಿ ಕಳ್ಕೊಂಡಿದ್ದೀರಿ. ನೀವು ಕೆಲವು ಇಂಟರ್ವ್ಯೂಗಳಲ್ಲಿ ನೋಡಿಲ್ಲ, ಯಾಕೆಂದರೆ ನಾನು ಹೇಳಿದೆ ಇವಾಗೆಲ್ಲ ಮಾತು ಕಲ್ತಿರೋರೇ ಜಾಸ್ತಿ ಅಂತ. ಚೆನ್ನಾಗಿ ಮಾತಾಡ್ತಾರೆ. ನಾವು ಕರ್ಗೋಗ್ತೀವಿ, ಬೆಣ್ಣೆನ ಬೆಂಕಿ ಮುಂದೆ ಟ್ರೈನ್ ಆಗ್ತದೆ, ಕರ್ಗೋಗ್ಬಿಡುತ್ತೆ. ನಾವು ಬೆಣ್ಣೆ ಅವ್ರ ಬೆಂಕಿ ಥರ ಮಾತಾಡ್ತಾರೆ, ನಾವು ಕರ್ಗೋಗ್ತಾ ಇದ್ವಿ. ಹತ್ತಿರ ಬೆಣ್ಣೆ ಎಲ್ಲಿಂದ ಬರ್ತದೆ? ಅದು ಎಷ್ಟು ಆಸ್ತಿ ಇತ್ತು ಸರ್ ಹಾಗಾದ್ರೆ ನಿಮ್ಮ ಹತ್ರ? ನನ್ಗೊಂದು ಸ್ವಲ್ಪ ಸೈಟ್ಗಳು, ಮನೆಗಳೆಲ್ಲ ಇತ್ತು, ಎಲ್ಲ ಮಾರಿದ್ವಿ. ಅದನ್ನು ನೆನ್ಸ್ಕೊಂಡ್ಬಿಟ್ರೆ ತುಂಬ ಬೇಜಾರಾಗ್ತದೆ. ತುಂಬ ಜನ ನನಗೊಂದು ಹತ್ತತ್ರ ನಾನು ಸೆಂಚುರಿ ಹೊಡೆದಿದ್ದೀನಿ ಮೋಸ ಹೋಗಿರೋದ್ರಲ್ಲಿ. ಮೋಸ ಹೋಗಿರೋದು ನಮ್ಮ ಮನೆಯಲ್ಲಿ ಬರೆದ್ಬಿಟ್ಟಿದೆ, ನಾವು ಮೋಸ ಮಾಡಿ ತಿನ್ನಬಾರ್ದು, ಕಷ್ಟಪಟ್ಟೇ ತಿನ್ನಬೇಕು, ನಾವು ದುಡ್ದಿದ್ದು ಇನ್ನೊಬ್ಬ ತಿನ್ನಬೇಕು, ಅದಷ್ಟು ಬರೆದ್ಬಿಟ್ಟಿದೆ ನಮಗೆ. ಮನೇಲಿ ಅವೆಲ್ಲ ಏನು ಮಾಡೋಕ್ಕಾಗಲ್ಲ. ತುಂಬ ಜನ ಅವರೇ ಈಗಲೂ ಇದ್ದಾರೆ, ಮೋಸ ಮಾಡೋರು ಈಗಲೂ ಇದ್ದಾರೆ, ಚೆನ್ನಾಗಿ ಯೂಸ್ ಮಾಡ್ಕೊತಾರೆ. ಅವರಿಂದ ಇವಾಗ ದೂರ ಇದ್ದೀರಾ ನೀವೆಲ್ಲ? ಸರ್ ದೂರ ಇರ್ತೀವಿ ಸರ್. ನಮ್ಗೆ ಏನೋ ನಮ್ಮ ವೀಕ್ನೆಸ್ಸಾ ಇಲ್ಲ ಏನೋ ನಮ್ಗೆ ಶಾಪನ ಏನೋ ಗೊತ್ತಿಲ್ಲ. ಯಾರಾದರೂ ಬಂದು ನಮ್ಮನ್ನು ಮರಳು ಮಾಡಿದ್ರೆ ಮರಳಾಗ್ಬಿಡ್ತೀವಿ. ನನಗಾಗಿರೋ ಎಕ್ಸ್ಪೀರಿಯನ್ಸ್ಗೆ ನಾನು 20 ವರ್ಷದಿಂದ ನಾನು ಹುಷಾರಾಗಿರ್ಬೇಕು. ಬಟ್ ನೀವು ಸಾಫ್ಟ್ ಅಂತ ಅರ್ಥ ಆಗಿದೆ. ಸಾಫ್ಟ್ ಅಲ್ಲ, ನಾನು ಸಾಫ್ಟು ಎಲ್ಲ ಥರನೂ ಇದ್ದೀವಿ ನಾವು. ಶ್ರೀರಾಮ್ಪುರದಲ್ಲಿ ಇದ್ದವರು ರೌಡಿಸಮ್ ಅವರು ಎಲ್ಲ ರೌಡಿಗಳ ಜೊತೆನೂ ಇದ್ದವರು. ಕೊತ್ವಾಲ್ ರಾಮಚಂದ್ರ ಅವರು ಚೆನ್ನಾಗಿ ಗೊತ್ತು, ಜಯರಾಜ್ ಅವರು ಗೊತ್ತು. ಎಲ್ಲರ ಜೊತೆನೂ ನಾವು ಎಲ್ಲರನ್ನು ಮೀಟ್ ಮಾಡಿ ಮಾತಾಡಿರೋಂಥ ರೌಡಿಗಳು. ಎಲ್ಲ ಸಂಪರ್ಕದಲ್ಲಿ ಎಲ್ಲ ಥರ ಸಂಪರ್ಕನೂ ಇದ್ರು. ಶ್ರೀರಾಮ್ಪುರದಲ್ಲಿ ಕಿಟ್ಟಿ ಅಂತ ಒಬ್ಬರಿದ್ರು, ಅವರು ನಾವೆಲ್ಲ ಕಬಡ್ಡಿ ಜೊತೆ ಆಡ್ತಾ ಇದ್ವಿ. ಶ್ರೀರಾಮ್ಪುರ ಕಿಟ್ಟಿ ಎಲ್ಲ ಒಂದೇ ಟೀಮಲ್ಲೇ ಕಬಡ್ಡಿ ಆಡ್ತಾ ಇದ್ವಿ, ಒಂದೇ ಸ್ಕೂಲಲ್ಲಿ ಓದಿದ್ದು. ಎಲ್ಲ ಥರ ನೋಡಿದ್ದೀವಿ ನಾವು. ಅವ್ರ ಜೊತೆ ಎಲ್ಲಾದ್ರೂ ಮ್ಯಾಚ್ಗೆ ಹೋಗ್ಬೇಕಾದ್ರೆ ಅವ್ರು ಹಂಗೆ ಬರ್ತಿರ್ಲಿಲ್ಲ. ನಮ್ಮ ಕೈಲಿ ಒಂದು ಬ್ಯಾಗ್ ಕೊಡೋರು, ಹಿಡ್ಕೊಂಬಾರೋ ಸುಮ್ಮನೆ ಅವರು ಬ್ಯಾಗಲ್ಲಿ ಏನೇನೋ ಇರೋರು, ಅದನ್ನ ನಾವು ಮುಟ್ ನೋಡೋಕ್ಕೂ ಆಗ್ತಿರ್ಲಿಲ್ಲ. ಸುಮ್ಮನೆ ಏನಕ್ಕಪ್ಪ ಅವ್ನು ಬೈತಾನಲ್ಲ ಅಂದ್ಬಿಟ್ಟು ಸುಮ್ಮನೆ ತಗೊಳ್ಳೋದು ಹೋಗೋದು. ಹೆಂಗಿತ್ತು ಸರ್ ಅವಾಗ? ಇವಾಗ ನೋಡಿ ತುಂಬಾ ಚೆನ್ನಾಗಿ ಹೇಳಿದ್ರಿ, ನೀವೆಲ್ಲರೂ ಅವರೆಲ್ಲ ಸ್ನೇಹಿತರು ಜೊತೆಲಿದ್ದವರು ಅಂತ ಹೇಳಿದ್ರಿ. ತುಂಬಾ ಜನ ನನಗೆ ಪರಿಚಯ. ಹೆಂಗಿತ್ತು ಹಾಗೆ? ಯಾಕಂದ್ರೆ ಇವಾಗ ಇವ್ರ ಹೆಸರೆಲ್ಲ ಹೇಳ್ತಿದ್ದಂಗೆ ಅವಾಗ ಏನು ಗೊತ್ತಾ, ರೌಡಿಸಮ್ ಮಾಡೋರ್ಗು ನಿಯತ್ತಿತ್ತು. ರೌಡಿಗಳಿಗೆ ತುಂಬ ನಿಯತ್ತಿತ್ತು ಮೊದಲು. ಇವಾಗ ನೀವು ರೌಡಿ, ನಾನು ರೌಡಿ, ಯಾವುದೋ ಒಂದು ಸಾವಿಗೆ ಹೋದ್ರೆ ನಾವಿಬ್ರು ಕಿತ್ತಾಡ್ತಾ ಇರಲಿಲ್ಲ. ಇಬ್ರು ಅಲ್ಲೇ ಇದ್ರೂ ಕೂಡ ಕಿತ್ತಾಡ್ತಾ ಇರಲಿಲ್ಲ. ಸೊ ಇಬ್ರು ರೌಡಿಯಲ್ಲಿ ಇದ್ರೂ ಕಿತ್ತಾಡ್ತಿರ್ಲಿಲ್ಲ. ಆಮೇಲೆ ಅವ್ರ ಫ್ಯಾಮಿಲಿಗಳು, ಅವ್ರ ತಾಯಿ ತಂದೆ ಇದ್ರೆ ಬೆಲೆ ಕೊಡೋರು. ಇವಾಗ ನಿಮಗೆ ನಾನು ಹೊಡಿಬೇಕು ಅಂತ ಬಂದ್ರು ನಿಮ್ಮ ಜೊತೆಲಿ ನಿಮ್ಮ ತಾಯಿನೋ ಹೆಂಡತಿ ಮಕ್ಕಳು ಇದ್ರೆ ಹೊಡಿತಿರ್ಲಿಲ್ಲ. ಸೊ ಅದು ನಿಯತ್ತದು. ಇವಾಗ ಹಂಗಲ್ಲ, ಹೆಂಗೆ ಬರ್ತಾನೆ ನೋಡೋ, ಎಲ್ಲಿ ವೀಕ್ನೆಸ್ ಐತೆ, ಅವ್ನ ಹೆಂಡತಿ ಜೊತೆ ಹೋಗ್ತಾನೆ ಹೊಡೆದ್ಬಿಡೋಣ, ಇಲ್ಲ ನೋಡೋ ಅಲ್ಲಿ ಸಾವಲ್ಲಿ ಹೊಡೆದ್ಬಿಡೋಣ, ಆ ಥರ. ಆವಾಗ ಬಂದರೆ ಸಾಧ್ಯನೇ ಇಲ್ಲ.
ಒಂದು ಇನ್ಸಿಡೆಂಟ್ ನಂಗೆ ಚೆನ್ನಾಗಿ ಜ್ಞಾಪಕ ಆಯ್ತು. ಮುದ್ದು ಕೃಷ್ಣ ಅಂತ ನಮ್ಮ ಜೊತೆ ಕಬಡ್ಡಿ ಆಡ್ತಿದ್ದ. ಯಾವುದೋ ಎಸ್ಕಾರ್ಟ್ಸ್ ಟೀಮ್ಗೆ ಕಬಡ್ಡಿ ಆಡ್ತಿದ್ದ ಅವನು. ನಾವೆಲ್ಲ ನ್ಯಾಷನಲ್ಸ್ ಕಬಡ್ಡಿ ಟೀಮ್ ಪ್ಲೇಯರ್ಗಳು ನಾವು. ನಾನು ಅವಾಗ HMT ಕಬಡ್ಡಿ ಆಡ್ತಾಯಿದ್ದೆ. HMTಗೆ ಟ್ರೈನಿಂಗ್ ಮಾಡ್ತಾಯಿದ್ದೆ. HMTನ ಟ್ರೈನಿಂಗ್ ಮಾಡಬೇಕಾದ್ರೆ ನಮಗೆ ಸ್ಪೋರ್ಟ್ಸ್ ಅಪಾಯಿಂಟ್ಮೆಂಟೇ ಕೊಟ್ಟಿದ್ದು. ಅವನು ಯಾವುದೋ ಮದುವೆ ಹೋಗಿ ಬರ್ಬೇಕಾದ್ರೆ ತುಮಕೂರು ಹತ್ರ ಅರ್ಜೆಂಟಾಗಿ ನೈಟ್ ಶಿಫ್ಟ್ ಕೆಲ್ಸಕ್ಕೆ ಹೋಗ್ಬೇಕು ಅಂದ್ಬಿಟ್ಟು ಏನು ಮಾಡ್ಬಿಟ್ಟವನೆ, ಈ ಲಾರಿಗಳು ಇದ್ರ ಮೇಲೆ ಲಾರಿನಲ್ಲಿ ತೆಂಗಿನಕಾಯಿ ಮೂಟೆಗಳು ಇಟ್ಕೊಂಡಿರೋ ಲಾರಿನಲ್ಲಿ ಮೇಲೆ ಹತ್ತು ಕೂತ್ಕೊಂಡ್ಬಿಟ್ಟವನೆ. ಓಕೆ, ಒಂದು 5-6 ಜನ ಕೂತವ್ರೆ. ಎಲ್ಲ ಬಂದಾಗ ಅಪ್ಸೆಟ್ ಆಗೈತೆ ಲಾರಿ. ಹಿಂಗೆ ಹೋಗೈತಲ್ಲ, ಕೆಲವರೆಲ್ಲ ಈ ಕಡೆ ಜಂಪ್ ಹೊಡ್ಕೊಂಡ್ಬಿಟ್ರು. ಇವನೇನು ಮಾಡ್ಬಿಟ್ಟ, ಈ ಕಡೆ ಲಾರಿ ಬಿದ್ದೋಗ್ತದೆ ಅಂತ ಆ ಕಡೆ ಜಂಪ್ ಹೊಡ್ಕೊಂಡ್ಬಿಟ್ಟ. ಆ ಲಾರಿ ಹಿಂಗೆ ಬಂದು ಈ ಕಡೆ ಹಿಂಗೆ ರೈಟ್ ಇದಾಗ್ಬಿಟ್ಟಿತ್ತು. ಇವರು ಈ ಕಡೆ ಬಿದ್ದು ಇದ್ದವರೆಲ್ಲ ಬಚಾವು, ಅವನು ಸತ್ತೋಗ್ಬಿಟ್ಟ. ಅವನು ಅವನ ಸಾವಿಗೆ ಹೋಗಿದ್ವಿ ನಾವು. ಟಾಪ್ ಮೋಸ್ಟ್ ರೌಡಿಗಳು ಅವಾಗ ಕಿಟ್ಟಿಗೆ ಎಗನೆಸ್ಟು ಪ್ರಕಾಶ್ ನಗರ ಸಿದ್ಧ, ನಾವು ಮುಂಗುಸಿ ಅವರು ಅವು ಮುಂಗುಸಿ. ಇದು ಶ್ರೀರಾಮ್ಪುರ ಈ ಬಾರ್ಡ್ರು, ಪ್ರಕಾಶ್ ನಾಗ್ ಆ ಬಾರ್ಡ್ರು, ಸೆಂಟ್ರಲ್ಲಿ ಇವ್ರ ಮನೆ ಇದ್ದಿದ್ದು. ಅಲ್ಲಿ ಬಂದ್ವಿ. ಅವನು ಬಂದು ಅಲ್ಲಿ ನಿಂತ್ಕೊಂಡ್ರು, ಒಂದು 50 ಜನ. ಇವರು ಬಂದು ನಿಂತ್ಕೊಂಡ್ರು. ಒಬ್ಬರು ಮಾತಾಡಲಿಲ್ಲ. ಅವ್ರ ಮಕ ನೋಡಲಿಲ್ಲ, ಇವ್ರ ಮಕ ನೋಡಲಿಲ್ಲ. ಸುಮ್ಮನೆ ಮಕ ನೋಡ್ಕೊಳ್ಳೋ ಸ್ಮೈಲ್ ಮಾಡೋರ್ರಿ ಅವಾಗೆಲ್ಲ. ಅದು ಯಾವ ಟೈಮಲ್ಲಿ ಗಲಾಟೆ ಮಾಡ್ಕೊಂಡ್ಬಿಡೋರು ಅನ್ನೋ ಗೊತ್ತಿಲ್ಲಪ್ಪ. ಆ ಟೈಮಲ್ಲಿ ಒಂದು ರೆಸ್ಪೆಕ್ಟು ಇತ್ತು. ಇವಾಗ ಕಂಪೇರ್ ಮಾಡಿದ್ರೆ ನಿಲ್ಲು. ಇವಾಗ ರೌಡಿಸಮ್ ಇದೆ ಅಂತ ಅನ್ಸುತ್ತೆ ನಿಮಗೆ? ಇದೆ, ಬಟ್ ಇವಾಗೆಲ್ಲ ಈ ಕೆಲವರೆಲ್ಲ ಇದ್ದಾರೆ ರೌಡಿಗಳನ್ನೆಲ್ಲ ನಾವು ಕೆಟ್ಟವರು ಅಂತ ಹೇಳೋಕ್ಕಾಗಲ್ಲ. ಅವ್ರ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಏನೇನು ಇರ್ತದೋ ಪಾಪ. ನನ್ನ ಪ್ರಕಾರ ಆಗಿನ ಕಾಲದಿಂದ ಈಗಿನ ಕಾಲದವರೆಗೂ ತೊಗೊಂಡ್ರು ರೌಡಿಗಳಿಗೂ ಒಂದು ಹಿನ್ನೆಲೆ ಅಂತ ಇರುತ್ತೆ. ಅವ್ರಿಗೆ ಅದನ್ನೆಲ್ಲ ಫೇಸ್ ಮಾಡೋಕ್ಕಾಗದೆ ಪಾಪ ಅಚಾನಕ್ಕಾಗಿ ರೌಡಿಗಳಾಗಿರ್ತಾರೆ. ರೌಡಿಗಳೆಲ್ಲ ಕೆಟ್ಟವರಲ್ಲ ರೀ, ರೌಡಿಗಳನ್ನ ಕೆಟ್ಟವ್ರು ಮಾಡೋರೇ ಬೇರೆ. ಅದಕ್ಕೆ ಒಂದು ಬೇರೆ ಇದೆ ವರ್ಗ. ಅವ್ರನ್ನ ಯೂಸ್ ಮಾಡ್ಕೊತಾರಲ್ಲ, ಅವ್ರನ್ನ ಕೆಟ್ಟವ್ರು ಮಾಡ್ತಾರೆ. ಯೂಸ್ ಮಾಡ್ಕೊಂಡು ಅವ್ರ ಕೆಲಸ ಆದಮೇಲೆ ಅವ್ನ ಕೈ ಬಿಟ್ಬಿಡ್ತಾರೆ. ಬಟ್ ಅವ್ನು ಅಲ್ಲಿಂದ ಆಚೆಗೆ ಬರೋಕ್ಕಾಗೋದೇ ಇಲ್ಲ. ಅಲ್ಲೇ ಮಾಡಬೇಕು. ಅಲ್ಲಿ ಬದುಕಬೇಕು ಅಂದರೆ ಅವನೇನಾದರೂ ಮಾಡಲೇಬೇಕು. ಇವಾಗ ಒಬ್ಬ ರೌಡಿ ಹಿಂದೆ ನಮಗೊಂದು 100 ಜನ ಇರಬೇಕು ಅಂದರೆ ಸುಮ್ಮನೆ ಇರ್ತಾರೆ ಅವರು. ಆ 100 ಜನನ ಅವನು ನೋಡ್ಕೊಳ್ಳೇಬೇಕು. ಆ 100 ಜನ ನೋಡ್ಕೋಬೇಕಾದ್ರೆ ಏನಾದರೂ ಒಂದು ಅವನು ಅಡ್ಡದಾರಿ ಹಿಡಿಲೇಬೇಕು. ಹಣ ಬೇಕೇ ಬೇಕು. ಇಲ್ಲ ಅಂದರೆ ಆ 100 ಜನದಲ್ಲಿ ಒಬ್ಬ ನಮ್ಮನ್ನು ಹೊಡೆದಾಕ್ಬಿಟ್ಟಿರ್ತಾನೆ. ನೀನು ಚೆನ್ನಾಗಿ ನೋಡ್ಕೊಳ್ಳಿಲ್ಲ ಅಂದರೆ ಹೊಡೆದಾಕ್ಬಿಟ್ಟಿರ್ತಾನೆ. ಅಕಸ್ಮಾತ್ ಇವನು ನನಗೆ ಸಖತ್ತಾಗಿ ದುಡ್ಡು ಬರ್ತೈತೆ ಅಂತ ಗೊತ್ತಾದ್ರೂ ಹೊಡೆದಾಕೋರು ಅವರೇ. ಹೌದು, ಇನ್ನು ನೋಡ್ಕೊಳ್ದೇ ಇದ್ರೆ ಬಿಡ್ತಾರ? ಖಂಡಿತ. ಬಟ್ ಇವಾಗಿನ ಕಾಲದಲ್ಲಿ ಸ್ವಲ್ಪ ನಿಯತ್ ಕಮ್ಮಿ. ಯಾವುದೇ ಫೀಲ್ಡ್ ತಗೊಳ್ರಿ, ನಿಯತ್ ಕಮ್ಮಿ. ರಾಜಕೀಯ ಆಗಲಿ, ರೌಡಿಸಮ್ ಆಗಲಿ, ಕ್ರೀಡೆ ಆಗಲಿ, ನಾವೆಲ್ಲ ಸ್ಪೋರ್ಟ್ಸ್ ಮ್ಯಾನ್ಗಳಲ್ವಾ. ಅವಾಗ ಸೆಲೆಕ್ಷನ್ಗೆ ಹೋದರೆ ಚೆನ್ನಾಗಿ ಆಡೋನಿಗೆ ಸೆಲೆಕ್ಷನ್ ಕೊಡಲಿಲ್ಲ ಅಂದಿದ್ರೆ, ಸೆಲೆಕ್ಟ್ ಮಾಡಲಿಲ್ಲ ಅಂದರೆ ದೊಡ್ಡ ಗಲಾಟೆ ಆಗೋದು. ಈಗ ಸೆಲೆಕ್ಷನ್ಗೆ ಹೋದರೆ ನೀನು ಒಳ್ಳೆ ಪ್ಲೇಯರ್ನ ಸೆಲೆಕ್ಟೇ ಮಾಡಲ್ಲ, ಕಳಪೆ ಪ್ಲೇಯರ್ನೇ ಸೆಲೆಕ್ಟ್ ಮಾಡೋದು. ದುಡ್ಡು ಎಲ್ಲ ಫಿಕ್ಸಿಂಗ್ ಅಷ್ಟೇ. ನನ್ನ ಮಗ ಬಾಸ್ಕೆಟ್ಬಾಲ್ ಪ್ಲೇಯರು. ಅವನು ಒಂದು ಟೂರ್ನಮೆಂಟಲ್ಲಿ ಟಾಪ್ ಮೋಸ್ಟ್ ಸ್ಕೋರರ್. ಅವನು ಮೋಸ ಮಾಡಿದ್ರು ಅಂದ್ಬಿಟ್ಟು ಅವನು ಬಾಸ್ಕೆಟ್ಬಾಲ್ ಆಡೋದೇ ಬಿಟ್ಬಿಟ್ಟ. ಸೆಲೆಕ್ಟ್ ಮಾಡಲಿಲ್ಲ, ಅವನ್ನ ಬಿಟ್ಟೇ ಬಿಟ್ಟ ಅವನು. ಇವಾಗ ಇಂಜಿನಿಯರಿಂಗ್ ಮಾಡ್ಕೊಂಡ. ಇವಾಗ ನೆಕ್ಸ್ಟ್ ಮಂತ್ ಒಂದು ಸಿನಿಮಾ ಹೀರೋ ಮಾಡ್ತಾಯಿದ್ದೀವಿ, ಹೀರೋ ಆಗಿ ಅಷ್ಟೇ ಸಾಕು. ಅವನಲ್ಲಿ ಅದನ್ನು ಒಂದ್ಸತಿ ಬ್ರಹ್ಮ ಹಣೆ ಬರೆದ್ರೆ ಅವನೇ ಅಳಿಸಲ್ಲ. ನಾವು ನೀವು ಅಳ್ಸೋಕ್ಕಾಗ್ತದ? ಸಾಧ್ಯ ಇಲ್ಲ, ಯಾರೂ ಅಳ್ಸೋಕ್ಕಾಗಲ್ಲ. ನಾವು ಬರೆದಿರೋದನ್ನು ನಾವು ಫೇಸ್ ಮಾಡಬೇಕು, ಫೇಸ್ ಮಾಡಲೇಬೇಕು. ನಾವು ತಪ್ಪಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಖಂಡಿತ. ಈಗ ಒಂದು ಲೆಕ್ಕದಲ್ಲಿ ನಾವೆಲ್ಲ ಇವಾಗ ಹಿಂಗಿದ್ದೀವಿ ಅಂದರೆ ನಮ್ಮ ತಂದೆ ತಾಯಿ ಮಾಡಿದ್ವು ಅದೃಷ್ಟ ಪುಣ್ಯ. ಅಂತಂಥ ರೌಡಿಗಳ ಜೊತೆ ಓಡಾಡ್ಬಿಟ್ಟು ನಾವೆಲ್ಲೂ ಒದೆ ತಿಂದೆ, ಯಾರ ಮನೇನೂ ಹಾಳು ಮಾಡಿದೆ, ಇವತ್ತು ಚೆನ್ನಾಗಿದ್ದೀವಿ ಅಂದರೆ ನಮ್ಮ ತಂದೆ ತಾಯಿ ಮಾಡಿರೋ ಪುಣ್ಯ. ಇನ್ನೊಂದು ನೀವು ನಿಮ್ಮ ಒಳಗಡೆ ಇರ್ತಕ್ಕಂಥ ಒಂದು ನಿಯತ್ತು ಇರ್ತದೆ ಸರ್. ಇವತ್ತು ನಿಯತ್ತಿಗೆ ಬೆಲೆ ಇಲ್ಲ ಸರ್. ಸರ್ ನಾವು ಮಾತಾಡಿದ್ರೆ ತುಂಬ ಮಾತಾಡಬೇಕು, ನಿಯತ್ತಿಗೆ ಬೆಲೆ ಇಲ್ಲ. ಈಗ ಯಾವುದೋ ಒಂದು ಸಿನಿಮಾದಲ್ಲಿ ಮಾತಾಡಬೇಕಾ ಬೇಡವಾ ಅಂತ ನಂಗೆ ಗೊತ್ತಾಗ್ತಾ ಇಲ್ಲ. ಅವ್ರನ್ನೆಲ್ಲ ತಿರ್ಗಿ ನೆನ್ಸ್ಕೋಬೇಕಲ್ಲ ಅಂತ ಬೇಜಾರಾಗ್ತದೆ ನನಗೆ. ಸರ್ ಎಷ್ಟೋ ಜನ ಸರ್ ಅಣ್ಣ ಬನ್ನಿ ಒಳಗಡೆ ಅಂತ ಕರೆದು ಕಾಲಿಗೆ ನಮಸ್ಕಾರ ಹಾಕ್ಕೊಂಡು ನನಗೆ ಹೆಲ್ಪ್ ಮಾಡಿ ಅಂತ ಕೇಳಿಕೊಂಡು ಹೆಲ್ಪ್ ಮಾಡಿದ್ಮೇಲೆ ಮಾಡಬಾರ್ದಿರೋ ಥರ ಎಲ್ಲ ಮಾತಾಡಿ, ಆಡಬಾರ್ದಿರೋ ಥರ ಮಾಡಬಾರ್ದಿರೋ ಕೆಲಸ ಎಲ್ಲ ಮಾಡಿ ಕೊನೆಗೆ ನಾವು ಏನಾದರೂ ವಾಪಸ್ ಕೇಳಿದಾಗ ದೊಡ್ಡ ರೌಡಿಗಳ ಹತ್ರ ಅವ್ನು ಕರೆದು ವಾರ್ನಿಂಗ್ ಮಾಡಿ ಅಂತ ಹೇಳಿದ ಸನ್ನಿವೇಶ ಇದೆ. ಈಗೆಲ್ಲ ಆಗಿದೆಯಾ ಸರ್? ಜಸ್ಟ್ 1 year ಬ್ಯಾಕ್, 2 years ಒಳಗಡೆ
ಆಗಿದೆ. ನನ್ನ ಹತ್ರ ದಾಖಲೆ ಇದೆ. ಅದು ಕೂತ್ಕೊಂಡು ಒಳ್ಳೆ ವೇದಿಕೆ ಸಿಕ್ಬೇಕು ಅದಕ್ಕೆ. ಬಟ್ ಪ್ರೂವ್ ಮಾಡ್ಬಿಟ್ಟು ಮಾತಾಡಬೇಕು. ಎಲ್ಲ ಕರೆಕ್ಟಾಗಿ ಎಲ್ಲ ಆಧಾರ ಪ್ರೂವ್ ಮಾಡಿ, ಪ್ರೂಫ್ ಎಲ್ಲ ನನ್ನ ಹತ್ರ ಎಲ್ಲ ಪ್ರೂಫ್ ಇದೆ. ಅದಕ್ಕೆ ಒಂದು ಸಮಯ ಬರಬೇಕು. ನಾನು ಮಾತಾಡ್ತೀನಿ. ಬಟ್ ಇವತ್ತು ನೋಡ್ರಿ, ನಿಮ್ಮ ಬಗ್ಗೆ ಒಬ್ಬ ವ್ಯಕ್ತಿ ಕೆಟ್ಟದ್ದು ಮಾತಾಡ್ತಾನೆ ಅಂದರೆ ನೀವೇನಾದರೂ ಅವನಿಗೆ ಒಳ್ಳೇದೇ ಮಾಡಿರಬೇಕು. ಒಳ್ಳೇದು ಮಾಡಿದ್ರೇ ಮಾತಾಡೋದು. ನೀವು ಕೆಟ್ಟದ್ದು ಮಾಡಿದರೆ ನಿಮ್ಮ ಬಗ್ಗೆ ಅವ್ನು ಮಾತಾಡಲ್ಲ. ಹಾಕಬೇಕಲ್ಲ ಅವ್ನು ಸವಾಸ ಅಂತಾನೆ. ನೀವು ಒಳ್ಳೇದು ಮಾಡಿರಿ, ನಿಮ್ಮ ಬಗ್ಗೆ ಕೆಟ್ಟದ್ದು ಮಾತಾಡ್ತಾನೆ. ಇವತ್ತಿನ ಪರಿಸ್ಥಿತಿ ಅದೇ ಇರೋದು. ಯಾಕೆಂದರೆ ಅವ್ನಿಗೆ ಒಳ್ಳೇದು ಮಾಡೋಕ್ಕಾಗಲ್ಲ, ಒಳ್ಳೇದು ಮಾಡೋ ಮನಸ್ಸಿರಲ್ಲ ಇರಲ್ಲ. ಇವಾಗ ನಿನ್ನ ತುಳಿಬೇಕು, ನಿನ್ನ ಬಗ್ಗೆ ಅಪಪ್ರಚಾರ ಮಾಡಬೇಕು, ಮಾಡೋದು, ನೆಗೆಟಿವ್ ಮಾಡೋದು. ತುಂಬ ಜನ ಇದ್ದಾರೆ. ಯಾವುದೋ ಒಂದು ಸಿನಿಮಾ, ಒಂದು 2 ವರ್ಷದ ಸಿನಿಮಾ ಹೆಸರು ಹೇಳಲ್ಲ ನಾನು. ಓಕೆ. ಸಿನಿಮಾ ಸ್ಟಾರ್ಟ್ ಮಾಡಿಸಿದೆ ನಾನು. ಶುರು ಮಾಡಿಸಿದ್ದೆ ನೀವು. ಹತ್ಕೊಂಡು ಕೂತಿದ್ದ, ಎಲ್ಲ ನನ್ನ ಕೈ ಕೊಟ್ಬಿಟ್ರು ಅಂತ ಹೋಗಿ ಬೆಂತರದೆ, ನಾವಿದ್ದೀವಿ, ನಾವೆಲ್ಲ ಸತ್ತೋಗಿದ್ದೀವಿ, ಇದೇ ಡೈಲಾಗೇ ಹೊಡೆದಿದ್ದು. ನಾವಿದ್ದೀವಿ, ಏನು ಬೇಕು ನಿನಗೆ? ಅಣ್ಣ ಯಾರೋ ಹೀರೋಗೆ ದುಡ್ಡು ಕೊಡ್ಬೇಕಣ್ಣ, 15 ಲಕ್ಷ ಬೇಕಣ್ಣ. 10 ನಿಮಿಷಕ್ಕೆ 15 ಲಕ್ಷ ಸಾಲ ನಾನು ಸಾಲ ಮಾಡೋವನು ಕೊಟ್ಟೆ. ಸಿನಿಮಾ ಶುರು ಆಯಿತು. ಆಮೇಲೆ ಸ್ವಲ್ಪ ದಿವಸ ಆದಮೇಲೆ ಏನೋ ಯಾರೂ ಬರಲಿಲ್ಲ, ನೀವೇ ಸ್ವಲ್ಪ ಅರೇಂಜ್ ಮಾಡಿ 1.25 ಕೋಟಿ ದುಡ್ಡು ಕೊಟ್ಟಿದ್ವಿ ನಾವು. 1.25 ಕೋಟಿ ಅಂದರೆ ಅವಾಗ ಕಷ್ಟ ಆಯಿತು. ನಾವು ಸಾಲಾಗಿಲ್ಲ ಮಾಡಿ ಕೊಟ್ಟಿದ್ವಿ. ಆ ನೀರು ತುಳಿಸ್ಕೊಳ್ಳಿಲ್ಲ, ಬೇಡಪ್ಪ ನಾನು ಅಂತ ವಾಪಸ್ ಬಂದ್ಬಿಟ್ಟೆ. ಆ ಸಿನಿಮಾ ಸ್ಟಾರ್ಟ್ ಮಾಡಿದ್ದು ನಾನು. ಆ ಸಿನಿಮಾದಲ್ಲಿ ಪಟ್ಟಷ್ಟು ಕಷ್ಟ ನನಗೆ. ಇಷ್ಟು ದಿವಸ ಸಿನಿಮಾದಲ್ಲಿ ನನಗೆ ಎಷ್ಟು ಜನ ಮೋಸ ಮಾಡೋರೆ, ಅಷ್ಟು ನೋವಾಗಿರಲಿಲ್ಲ. ಈ ಸಿನಿಮಾದಲ್ಲಿ ಅಷ್ಟು ಮೋಸ ಆಗೋದು. ಮೋಸ ಅಂದರೆ ಮಾನಸಿಕ ವೇದನೆ ಇತ್ತು. ಅಬ್ಬಬ್ಬಬ್ಬಾ, ಯಾರ್ಯಾರೋ ಬಂದರು, ಏನೇನೋ ಆಯಿತು. ಚೇಂಬರಲ್ಲಿ ಕಂಪ್ಲೇಂಟ್ ಕೊಡಿ. ಆಗ ನೀನು ಕರೆಕ್ಟಾಗಿದ್ದರೆ ಎಲ್ಲಿಗೋ ಆಗ್ತಾನೆ ಹೆದರ್ಕೋಬೇಕು. ಯಾಕೆ ಹೆದರ್ಕೋಬೇಕು? ಯಾರೋ ನನಗೆ ಕರೆದಿದ್ರು, ಬಾ ಮಾತಾಡಬೇಕು, ಮತ್ತು ಮಾತಾಡ್ಬೇಕಂತೆ ನಿನಗೆ ಬರ್ತೀವಿ. ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ರಲ್ಲ ಆ ವ್ಯಕ್ತಿಗೆ 75 ಲಕ್ಷ 80 ಲಕ್ಷ 1 ಪೈಸಾ ಬಡ್ಡಿ ಇಲ್ಲದಂಗೆ ಸಾಲ ಕೊಡಿಸಿದೆ. ಒಂದೇ ಒಂದು ಸಿಗ್ನೇಚರ್ ತೊಗೊಂಡಿರಲಿಲ್ಲ. ಅಟ್ಲೀಸ್ಟ್ ಅವರು ಒಂದು ಕೃತಜ್ಞತೆಗೋಸ್ಕರ ನನ್ನ ಬಗ್ಗೆ ಹಂಗೆಲ್ಲ ಮಾಡಬಾರ್ದಾಗಿತ್ತು. ಎಷ್ಟೋ ಸತಿ ನನ್ನ ಮುಂದೆ ಹೇಳೋರೆ, ಪ್ರೆಸ್ ಮೀಟಲ್ಲಿ ಹೇಳೋರೆ, ಇವತ್ತು ಈ ಕಾರ್ಯಕ್ರಮ ನಡೀತಾ ಇರೋದು ಅಣ್ಣನಿಂದ, ಇವತ್ತು ಅನ್ನ ತಿಂತಾ ಇರೋದು ಅಣ್ಣನಿಂದ. ಬಟ್ ಅಣ್ಣನ ಕರೆದು ವಾರ್ನಿಂಗ್ ಮಾಡಿ ಅಂತ ನೀನು ಅಲ್ಲೋಗಿ ಹೇಳ್ಬೇಕು ಅಂದರೆ ನೀನು ಮಾಡಿದ್ದೆಲ್ಲ ಮರ್ತೋದಾ? ಇವಾಗಲಿದ್ದಾರೆ ಅವರು, ಚೆನ್ನಾಗಿರಲಿ. ಅವರು ಸಗಣಿ ತಿಂತಾರೆ ಅಂತ ನಾನು ಸಗಣಿ ತಿನ್ನೋದೇ ಇಲ್ಲ. ಚೆನ್ನಾಗಿರಲಿ, ದೇವ್ರು ಚೆನ್ನಾಗಿಟ್ಟಿರಲಿ, ಇನ್ನೂ ಎತ್ತರಕ್ಕೆ ಬೆಳೀಲಿ. ಅವರು ಚಿಂತೆ ಇಲ್ಲ, ಇನ್ನೂ ಎತ್ತರಕ್ಕೆ ಬೆಳೀಲಿ. ನನ್ನ ಕೈಲಾದಷ್ಟು ಒಳ್ಳೇದು ಮಾಡಿದ್ದೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಅವರು ಬಾಯ್ಬಿಟ್ಟು ಹೇಳಿದ್ದಾರೆ. ಅವ್ರು ಪ್ರೆಸ್ ಮೀಟಲ್ಲಿ ಹೇಳಿರೋದು ನನ್ನ ಹತ್ರ ಐತೆ ಬಿಟ್ಟು. ನಾನು ಮುಂದಕ್ಕೆ ಬೇಕದು, ನಾನೆಲ್ಲ ಒಂದು ಕಡೆ ಕೊಡ್ತೀನಿ, ಅದನ್ನು ಬಿಡಲ್ಲ ನಾನು. ಸೇಟ್ ತೀರ್ಸ್ಕೊತೀರ? ಸೇಟ್ ತೀರ್ಸ್ಕೊಳ್ಳಲ್ಲ. ಹೇಳ್ತೀನಿ, ನೋಡಿ ಹಿಂಗೆ ನಡೆದಿತ್ತು, ಇದು ನ್ಯಾಯ ಅಲ್ಲ ಅಷ್ಟೇ. ನಾನು ಏನಕ್ಕೆ ಸೈಡ್ ತೀರ್ಸ್ಕೊಳ್ಳಿ? ಅವಾಗ ನನಗೂ ಅವ್ರಿಗೆ ವ್ಯತ್ಯಾಸನೇ ಇರಲ್ವಲ್ರಿ. ರೈಟ್. ಏನಕ್ಕೆ ಸೈಡ್ ತೀರ್ಸ್ಕೊಬೇಕು? ನಾನು ಸೈಡ್ ತೀರ್ಸ್ಕೊಳ್ಳೋಕ್ಕೇನೆ ನಾನು ರೌಡಿನ? ಅವ್ನಿಗೆ ನೋಡಿ ಅವರು ಬಾ ಚೆನ್ನಾಗಿರಲಿ, ಅವರು ಚೆನ್ನಾಗಿರ್ತೀನಿ ಅಂದ್ಕೊಂಡಿರ್ತಾರೆ. ದೇವರಿದ್ರೆ ಚೆನ್ನಾಗಿರೋಕ್ಕೆ ಬಿಡಲ್ಲ.